ಗ್ರಾಮೀಣ ಭಾಗದ ಮಹಿಳೆಯರು ಮೈಕ್ರೋ ಫೈನಾನ್ಸ್ಗೆ ಮೊರೆ ಹೋಗದಿರಿ ಮತ್ತು ಅವರ ಹಾವಳಿಗೆ ಬಲಿಯಾಗದಿರಿ. ಕಡಿಮೆ ದಾಖಲಾತಿ ಒದಗಿಸಿದ್ದಲ್ಲಿ ಬಿಡಿಸಿಸಿ ಬ್ಯಾಂಕ್ ಕೋಟ್ಯಾಂತರ ಸಾಲ ನೀಡುತ್ತಿದೆ. ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎರೆಹಳ್ಳಿ ಮಂಜು ಮನವಿ ಮಾಡಿದ್ದಾರೆ. ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಿಗೆ ನಾನು ವಿಶೇಷವಾಗಿ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕನಾಗಿ, ಲೋನ್ ಕಮಿಟಿ ಚೇರ್ಮನ್ ಆಗಿ ಮತ್ತು ಬಿಡಿಸಿ ಬ್ಯಾಂಕ್ನ ಮಾಜಿ ಉಪಾಧ್ಯಕ್ಷನಾಗಿ ಮನವಿ ಮಾಡೋದು ಒಂದೇ, ದಯವಿಟ್ಟು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರು ಯಾವುದೇ ಕಾರಣಕ್ಕೂ ಯಾವುದೇ ಪ್ರೈವೇಟ್ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮೇಲೆ ನೀವು ದಯವಿಟ್ಟು ಡಿಪೆಂಡ್ ಆಗಬೇಡಿ. ನಮ್ಮ ಬಿಡಿಸಿಸಿ ಬ್ಯಾಂಕು, ನಮ್ಮ ಬಿಡಿಸಿಸಿ ಬ್ಯಾಂಕ್ ಅಂದರೆ ಹೇಳಿ ಕೇಳಿ ರೈತ ಸ್ನೇಹಿ ಬ್ಯಾಂಕು, ನಮ್ಮ ಮೇಲೆ ಹೆಚ್ಚಿನ ಏನು ಫಾರ್ಮಾಲಿಟೀಸ್ ಕಡಿಮೆ ಇಟ್ಕೊಂಡು ಅಲ್ಲೇನು ಕೊಡ್ತಾವ್ರೆ ಅದಕ್ಕಿಂತ ಫಾರ್ಮಾಲಿಟಿ ಡಾಕ್ಯುಮೆಂಟೇಷನ್ ಕಡಿಮೆ ಮಾಡ್ಕೊಂಡು ಕೊಡ್ತಾ ಇದ್ದೀವಿ. ಇದ್ರ ಸದ್ಬಳಕೆ ಮಾಡ್ಕೊಳ್ಳಿ. ನಾವು ಕೂಡ ಅದಕ್ಕೆ ಅಗತ್ಯ ಬಿದ್ದಂಥ ದಾಖಲಾತಿಗಳು ಮಾತ್ರನೇ ಕೇಳ್ತಾ ಇದ್ದೀವಿ, ಅನ್ವಾಂಟೆಡ್ ಏನು ಕೇಳ್ತಾ ಇಲ್ಲ. ನೀವು 50 ಕೋಟಿ ಕೇಳಿದ್ರು ಕೊಡ್ತೀವಿ, 100 ಕೋಟಿ ಕೇಳಿದ್ರು ಕೊಡ್ತೀವಿ, 200 ಕೋಟಿ ಕೇಳಿದ್ರು ಕೊಡ್ತೀವಿ. ದಯವಿಟ್ಟು ಇದನ್ನು ಮಹಿಳೆಯರು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ, ನಮ್ಮ ಜಿಲ್ಲೆಯ ಎಲ್ಲ ಮಹಿಳೆಯರು, ವಿಶೇಷವಾಗಿ ನಮ್ಮ ತಾಲೂಕಿನ ಮಹಿಳೆಯರು ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಏನು ಧರ್ಮಸ್ಥಳ ಅಂತ ಒಂದು ಹೆಸರಿಟ್ಕೊಂಡು ನಿಮಗೆ ವಂಚನೆಯನ್ನು ಮಾಡ್ತಾ ಇದ್ದಾರೆ, ಕಣ್ಣಿಗೆ ಮಂಗ್ಬೂದಿ ನೆರ್ತಾ ಇದ್ದಾರೆ, ಆ ಸಂಸ್ಥೆ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ನಮ್ಮ ಗ್ರಾಮೀಣ ಬ್ಯಾಂಕು DCC ಬ್ಯಾಂಕಲ್ಲಿ ಬಂದು ತಗೊಳ್ಳಿ. ಕೊಡ್ತಕ್ಕಂಥ ವ್ಯವಸ್ಥೆನ ನಾವು, ನಮ್ಮ ಬ್ಯಾಂಕ್ ಸಿಬ್ಬಂದಿ ವರ್ಗದವರು, ನಮ್ಮ MD ಆದಿಯಾಗಿ ನಮ್ಮ ಎಲ್ಲ ನಿರ್ದೇಶಕರು, ನಮ್ಮ ಹಿರಿಕರಾದಂಥ CM ಇವರು MLC ರವಿ ಅವರು ಇದ್ದಾರೆ, ನಮ್ಮ ತಮಾಜಣ್ಣರವರೇ, ಎಲ್ಲರ ನೆರವಿನೊಂದಿಗೆ ನಾವೇ ಜಿಲ್ಲೆಯಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆನ ಬಿಡಿಸಿ ಬ್ಯಾಂಕ್ ವತಿಯಿಂದ ಮಾಡ್ತೀವಿ. ಯಾವುದೇ ಗೃಹ ಬಳಕೆ ಸಾಲಗಳನ್ನು ಕೂಡ ನಿಮ್ಮ ಮೈಕ್ರೋ ಫೈನಾನ್ಸ್ ವತಿಯಿಂದ ತಗೋಬೇಡಿ. ಎಲ್ಲ ಥರದ ಸಾಲ ಸೌಲಭ್ಯಗಳನ್ನ ಬಿಡಿಸಿ ಬ್ಯಾಂಕ್ ವತಿಯಲ್ಲಿ ತಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ. ಅರಿವು ಕಾರ್ಯಕ್ರಮವನ್ನು ನಾವು ನಮ್ಮ ವರಿಷ್ಠ ಆದಂಥ DCM DK ಸಾಹೇಬರು ಮತ್ತು DK ಸುರೇಶ್ ಸಾಹೇಬರು ಮತ್ತು ನಮ್ಮ 4 ಜನ MLAಗಳು ಏನು ಬರ್ತಾರೆ, ನಮ್ಮ ಬಾಲಣ್ಣವರು, ಇಕ್ಬಾಲ್ ಹುಸೇನ್ ಅವರು, ಯೋಗೇಶ್ವರರು, ಇವ್ರ ಗಮನಕ್ಕೆ ತಂದುಬಿಟ್ಟು ಒಂದು ಜಿಲ್ಲೆಯಲ್ಲಿ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ನಾವು ಬ್ಯಾಂಕ್ ವತಿಯಿಂದ ಮಾಡಬೇಕು ಅಂದ್ಕೊಂಡಿದ್ವಿ. ನಾನು ವರಿಷ್ಠರು ದಿನಾಂಕ ಕೊಟ್ಟಾದ ಮೇಲೆ ನಿಗದಿ ಮಾಡಿ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ.